ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಿಜಯ್ ವೀರಪ್ಪ. ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಿನ್ನೆ ಮೊನ್ನೆಯ ಅವಾಂತರ ಇವತ್ತು ಮುಂದುವರಿತಾ ಇದೆ. ಕಾರಣ ಮಳೆ ಬೆಂಬಿಡದೆ ಸುರಿತಾ ಇರೋದ್ರಿಂದ ಇನ್ನು 3 ದಿನ ಮಳೆ ಬೆಂಗಳೂರಲ್ಲಿ ಸೇರಿದ ಹಾಗೆ ಕೆಲವೆಡೆ ಯೆಲ್ಲೋ ಅಲರ್ಟ್ ಅಂತ ಹೇಳ್ತಿದ್ದಾರೆ. ಸೊ ಬೆಂಗಳೂರಿನ ಚಿತ್ರಣ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾತ್ರಿ ಬ್ರೇಕ್ ಕೊಟ್ಟು ಮತ್ತೆ ಬೆಳಗ್ಗಿನ ಜಾವ ರಚ್ಚೆ ಹಿಡಿದ ವರುಣ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಆರ್ಭಟ. ಶಾಲೆ ಕಾಲೇಜು ಆಫೀಸುಗಳಿಗೆ ಹೋಗಲಾಗದೆ ಜನರ ಪರದಾಟ. ಸಾಯಿ ಲೇಔಟ್ನಲ್ಲಿ ಇನ್ನು ಮುಂದುವರಿದ ಮಳೆಯಾಟ. ನಿನ್ನೆಯಿಂದ ಅಗ್ನಿಶಾಮಕ ಎಸ್ಡಿಆರ್ಎಫ್ ತಂಡ ನೀರು ಹೊರಹಾಕ್ತಿದ್ರು, ಮುಗಿಯದ ಜಲಕಂಟಕ. ಜೆಸಿಬಿ ಮೂಲಕ ಹೂಳೆತ್ತಿ ನೀರು ಹೋಗೋದಕ್ಕೆ ವ್ಯವಸ್ಥೆ. ಮಳೆ ನೀರು ಹೋಗೋದಕ್ಕೆ ಪ್ರತ್ಯೇಕ ಕಾಲುವೆ ವ್ಯವಸ್ಥೆ. ರಸ್ತೆ ಆಗಿದ್ದು ತಡೆಗೋಡೆ ಸಹಿತ ಕಾಲುವೆ ಮಾದರಿಯಲ್ಲಿ ನಿರ್ಮಾಣ. ಸಿಲ್ಕ್ ಬೋರ್ಡ್ನಲ್ಲಿ ಹೈ ಅಲರ್ಟ್ನಲ್ಲಿರುವ ಸಿಬ್ಬಂದಿ. ಸಿಲ್ಕ್ ಬೋರ್ಡ್ನಲ್ಲಿ ಕೆಟ್ಟು ನಿಂತ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್. ಮಳೆ ನೀರಲ್ಲೇ ಸಂಚಾರ, ಬಸ್ನಲ್ಲಿ ಕಾಣಿಸಿಕೊಂಡ ಹೊಗೆ. ನಡು ರಸ್ತೆಯಲ್ಲೇ ಬಸ್ ಕೆಟ್ಟು ನಿಂತಿದ್ರಿಂದ ಪ್ರಯಾಣಿಕರ ಪರದಾಟ. ಸಾಯಿ ಲೇಔಟ್ನಲ್ಲಿ ಜನರಿಗೆ ಕುಡಿಯಲು ನೀರಿಲ್ಲದೆ ಪರದಾಟ. ಸದ್ಯ ಜೆಸಿಬಿ ಮೂಲಕ ಜನರಿಗೆ ಬಾಟಲ್ ನೀರಿನ ವ್ಯವಸ್ಥೆ. ಕರೆಂಟ್ ಇಲ್ಲದೆ ನೀರು ಬಿಸಿ ಮಾಡೋದಕ್ಕಾಗ್ತಾ ಇಲ್ಲ ಅಂತ ನಿವಾಸಿಗಳ ಅಳಲು. ಮಳೆ ಹಾನಿ ಪೀಡಿತ ಸಿಲ್ಕ್ ಬೋರ್ಡ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ. ಜಲಾವೃತ ಆಗಿರೋ ಪ್ರದೇಶದಲ್ಲಿ ಪರಿಶೀಲನೆ. ಅಧಿಕಾರಿಗಳು ಸ್ಥಳೀಯರಿಂದ ಸಚಿವರಿಗೆ ಮಾಹಿತಿ. ಎಚ್ಎಸ್ಆರ್ ಲೇಔಟ್ನಲ್ಲಿ ಭಾರಿ ಮಳೆಗೆ ನಿಯಂತ್ರಣ ತಪ್ಪಿದ ಬೈಕ್ ಸವಾರ. ಕಾರಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ರಸ್ತೆಗೆ ಪಲ್ಟಿ. ಎದುರಿಗೆ ಬಂದ ಆಟೋದಿಂದ ಸವಾರ ಜಸ್ಟ್ ಮಿಸ್. ಸತತ ಮಳೆಗೆ ಕೆರೆಯಂತಾದ ಶಾಂತಿನಗರ ಬಸ್ ಡಿಪೋ. ಮಳೆಗೆ ಚರಂಡಿ ನೀರು ಡಿಪೋ ಒಳಗೆ ನುಗ್ಗಿ ಅವಾಂತರ. ಮಳೆಯಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇರೋ ಬಿಎಂಟಿಸಿ ಸಿಬ್ಬಂದಿ. ಬೆಂಗಳೂರಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಗೆ ಐಟಿ ಉದ್ಯೋಗಿಗಳು ತತ್ತರ. ವರುಣಾರ್ಭಟದಿಂದ ಟ್ರಾಫಿಕ್ ಜಾಮ್ ಆಗಿ ಕಚೇರಿಗಳಿಗೆ ಹೋಗಲು ತೊಂದರೆ. ವರ್ಕ್ ಫ್ರಮ್ ಹೋಮ್ ಕಡ್ಡಾಯಗೊಳಿಸಿ ಅಂತ ಒತ್ತಾಯ. ತಾವರೆಕೆರೆಯ ಕೊಡಿಗೆಹಳ್ಳಿಯಲ್ಲಿ ಮಳೆ ಅವಾಂತರ. 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿರೋ ಮಳೆ ನೀರು. ಮೋಟಾರ್ ಬಳಸಿ ನೀರು ಹೊರಹಾಕೋದಕ್ಕೆ ನಿವಾಸಿಗಳ ಹರಸಾಹಸ. ಮುಂದಿನ 3 ದಿನಗಳ ಕಾಲ ರಾಜ್ಯದಲ್ಲಿ ವ್ಯಾಪಕ ಮಳೆ. ಗುಡುಗು ಮಿಂಚು ಸಹಿತ ಜೋರು ಮಳೆಯಾಗೋ ಸಾಧ್ಯತೆ. ಬೆಂಗಳೂರು ಸೇರಿ ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಮಳೆ ಹಿನ್ನೆಲೆ ಕಮಿಷನರ್ ಸೂಚನೆ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರು ಅಲರ್ಟ್. ಮಳೆಗೆ ಸಂಚಾರ ದಟ್ಟಣೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಸೂಚನೆ. ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾ ಇರೋ ಸಂಚಾರಿ ಪೊಲೀಸರು. ನಿರಂತರ ಮಳೆಗೆ ಹೊಸಕೆರೆಹಳ್ಳಿ ಕೆರೆ ಕೋಡಿ ಒಡೆಯೋ ಆತಂಕ. ರಾಜರಾಜೇಶ್ವರಿ ನಗರ, ಇಟ್ಟಮಡು, ಎಜಿಎಸ್ ಲೇಔಟ್ನಿಂದ ಕೆರೆಗೆ ಭಾರಿ ಪ್ರಮಾಣದಲ್ಲಿ ನೀರು. ಅವೈಜ್ಞಾನಿಕ ಗೋಡೆ ನಿರ್ಮಾಣದಿಂದಲೇ ಅನಾಹುತ ಎಂದ ಸ್ಥಳೀಯರ ಶಾಪ. ಮಳೆಯಿಂದಾಗಿ ಸುಧಾಮನಗರದಲ್ಲಿ ಸಮಸ್ಯೆಗಳ ಆಗರ. ಮುಂಜಾನೆ ಸುರಿದ ಧಾರಾಕಾರ ಮಳೆಗೆ ಹೊಳೆಯಂತಾದ ರಸ್ತೆ. ದಿನನಿತ್ಯದ ಕೆಲಸಗಳಿಗೆ ತೆರಳಲಾಗದೆ ಜನರ ಪರದಾಟ. ಉಡುಪಿ, ಕಾರವಾರ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಹಲವೆಡೆ ಗಾಳಿ ಸಹಿತ ಧಾರಾಕಾರ ಮಳೆ. ಕಾರ್ಮೋಡ ಮುಸುಕಿದ ವಾತಾವರಣ. ದಿನಪೂರ್ತಿ ಮಳೆ ಸಾಧ್ಯತೆ. ಉಡುಪಿಯಲ್ಲಿ ಬೆಳಗ್ಗೆಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ. ಮಣಿಪಾಲ ರಸ್ತೆಯಲ್ಲಿ ಹರಿಯುತ್ತಿರುವ ಮಳೆ ನೀರು. ಐನೆಕ್ಸ್ ಬಳಿ ರಸ್ತೆ ಸಂಚಾರ ಅಸ್ತವ್ಯಸ್ತ.
ಜಿಟಿ ಜಿಟಿ ಮಳೆಗೆ ಮಲೆನಾಡಿನಾದ್ಯಂತ ತುಮಕೂರು ನಿರಂತರ ಮಳೆಗೆ ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಜನ ಹೈರಾಣು. ಜಿಟಿ ಜಿಟಿ ಮಳೆಗೆ ಛತ್ರಿ ಮೊರೆ ಹೋದ ಜನ. ದಾವಣಗೆರೆಗೆ ಜಿಲ್ಲಾದ್ಯಂತ ಮಳೆ, 1000 ಎಕರೆಗೂ ಅಧಿಕ ಭತ್ತ ಹಾಳು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ರೈತರ ಕಣ್ಣೀರು. ಪರಿಹಾರ ಇಲ್ಲ ಅಂತಿರೋ ಅಧಿಕಾರಿಗಳ ಮಾತಿಗೆ ರೈತರು ಕಂಗಾಲು. ಸ್ವಲ್ಪ ಗಾಳಿ ಮಳೆಗೆ 3-4 ಗಂಟೆ ವಿದ್ಯುತ್ ಕಡಿತ. ಕಳೆದೊಂದು ವಾರದಿಂದ ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಕಂಗಾಲಾದ ರಾಯಚೂರು ಮಂದಿ. ಜೆಸ್ಕಾಂ ಎಡವಟ್ಟಿಗೆ ಜನರಿಂದ ಹಿಡಿಶಾಪ. ಸಿದ್ದರಾಮಯ್ಯ 2.0 ಸರ್ಕಾರಕ್ಕೆ ಇವತ್ತು ಜನ್ಮದಿನ. ಹೊಸಪೇಟೆಯಲ್ಲಿ ನಡೆಯಲಿದೆ ಅದ್ದೂರಿ ಸಮಾವೇಶ. 3 ಲಕ್ಷ ಜನ ಸೇರೋ ನಿರೀಕ್ಷೆ. ವಿವಿಧ ಸವಲತ್ತುಗಳ ವಿತರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.